ಎಲ್ಲರಿಗೂ ನಮಸ್ಕಾರ. ಆಯುಷ್ ಟಿವಿ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಅಂಗೈಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಒಂದು ಮಸಾಲೆ ಪದಾರ್ಥ ಬಗ್ಗೆ ತಿಳಿಯೋಣ. ಲವಂಗ. ಇದು ಪ್ರತಿನಿತ್ಯ ಇಲ್ಲದೆ ಇದ್ರೂ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ. ಇದನ್ನು ನಾವು ಪಲಾವ್ದಲ್ಲಿ ಅಥವಾ ಬಿಸಿಬೇಳೆ ಬಾತ್ನಲ್ಲಿ ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸ್ತಾ ಇರ್ತೇವೆ. ಇದರ ವಿಶಿಷ್ಟತೆಗಳು ಆಯುರ್ವೇದದಲ್ಲಿ ಯಾವ ರೀತಿಯಾಗಿ ಉಲ್ಲೇಖಿಸಿದ್ದಾರೆ ಎಂದರೆ, ಇದಕ್ಕೆ ಬೇರೆ ಬೇರೆ ಹೆಸರನ್ನು ಇಟ್ಟಿದ್ದಾರೆ. ಶ್ರೀ ಪುಷ್ಪ, ದಿವ್ಯ ಪುಷ್ಪ, ಶ್ರೀ ಸಂಜ್ಞಾ ಮತ್ತು ದೇವಕುಸುಮ ಅಂತ ಹೇಳಿದ್ದಾರೆ. ಏಕೆಂದರೆ ಇದು ಒಂದು ಮಂಗಳವಾದ ಒಂದು ದ್ರವ್ಯ ಆಗಿದ್ದು, ಇದರ ಉಪಯೋಗಿಸುವ ಭಾಗ ಹೂ ಮೊಗ್ಗಾಗಿದೆ. ಅದಕ್ಕೆ ಇದು ನೋಡೋದಕ್ಕೆ ಆ ರೀತಿಯಾಗಿ ಕಾಣುತ್ತದೆ. ಮತ್ತು ಇದರ ಬೇರೆ ಬೇರೆ ವಿಶಿಷ್ಟತೆಗಳು ಆಯುರ್ವೇದದಲ್ಲಿ ಯಾವ ರೀತಿಯಾಗಿ ಹೇಳಿದ್ದಾರೆ ಎಂದರೆ, ಇದರ ಸ್ವಾದ ಕಹಿ ಮತ್ತು ಖಾರ ಇರುತ್ತದೆ. ಮತ್ತು ಗುಣದಲ್ಲಿ ಇದು ಸ್ನಿಗ್ಧತೆಯನ್ನು ಹೊಂದಿದೆ. ಮತ್ತು ವೀರ್ಯದಲ್ಲಿ ಇದು ಶೀತ. ಎಲ್ಲರೂ ಅಂದ್ಕೊಳ್ತೀವಿ ಅದು ಖಾರ ಆಗಿರೋದ್ರಿಂದ ಉಷ್ಣ ಆಗತ್ತೆ ಅಂತ, ಬಟ್ ಆ ರೀತಿ ಅಲ್ಲ. ಇದು ಶೀತ ವೀರ್ಯವನ್ನು ಹೊಂದಿದೆ. ಮತ್ತು ಇದು ನಮ್ಮ ದೋಷದ ಪ್ರಭಾವಗಳು ನಮ್ಮ ಶರೀರದ ಮೇಲೆ ಯಾವ ರೀತಿಯಾಗಿ ಇರುತ್ತದೆ ಅಂದರೆ, ಕಫ ಮತ್ತು ಪಿತ್ತ ದೋಷವನ್ನು ಶಮನ ಮಾಡುತ್ತದೆ. ಮತ್ತು ಇದರ ರೋಗಗಳ ಕರ್ಮಗಳು ಯಾವ ರೀತಿಯಾಗಿ ಇದೆ ಎಂದರೆ, ಇದು ನಮ್ಮ ನೇತ್ರ ಅಂದರೆ ನಮ್ಮ ಕಣ್ಣಿಗೆ ತುಂಬ ಉಪಯೋಗ ಆಗುವ ಒಂದು ಪದಾರ್ಥ. ಮತ್ತು ಇದರ ಬೇರೆ ಬೇರೆ ರೋಗಜ್ಞ ಕರ್ಮಗಳು ಎಂದರೆ ಮೂತ್ರಲ, ಶೂಲ ವಿನಾಶನ, ಛರ್ದಿ ನಿಗ್ರಹ, ತೃಷ್ಣಾ ನಿಗ್ರಹ ಅಂತೆಲ್ಲ ಹೇಳಿದ್ದಾರೆ. ಅಂದರೆ ಇದು ಬಾಯಾರಿಕೆಯಲ್ಲಿ ಮತ್ತು ನೋವು ಕಡಿಮೆ ಮಾಡಲು, ಅಂದರೆ ಮೈಕೈ ನೋವು ಆಗಿರ್ಬೋದು, ಗಂಟು ನೋವು ಆಗಿರ್ಬೋದು, ಹಲ್ಲು ನೋವು ಆಗಿರ್ಬೋದು, ಬೇರೆ ಬೇರೆ ರೀತಿಯಾದ ನೋವಿನ ಸಮಸ್ಯೆಯಲ್ಲಿ ಇದು ಉಪಯೋಗಿಸ್ತೇವೆ. ಮತ್ತು ಇದನ್ನು ನಾವು ಛರ್ದಿ ನಿಗ್ರಹ ಅಂತ ಹೇಳ್ತೇವೆ. ಅಂದರೆ ವಾಂತಿ ಬರದೇ ಇರೋದಕ್ಕೆ ಒಂದು ಉಪಯೋಗಿಸೋ ಒಂದು ದ್ರವ್ಯ ಆಗಿದೆ. ಇದನ್ನು ಯಾವ ರೀತಿಯಾಗಿ ನಾವು ಬಳಸಬಹುದು ಅಂದರೆ, ಇವಾಗ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ 3 ಟ್ರೈಮಿಸ್ಟರ್ಸ್ ಅಂದರೆ ಫಸ್ಟ್ 3 ಮಂತ್ಸ್ ಆವಾಗ ತುಂಬ ವಾಂತಿ ಬರೋ ಒಂದು ಸಾಧ್ಯತೆ ಇರುತ್ತೆ. ಆವಾಗ ಇದನ್ನು ನಾವು 1 ರಿಂದ 2 ಎಸ್ಲನ್ನು ಬಾಯಲ್ಲಿ ಇಟ್ಟು ಅಗಿಯೋದ್ರಿಂದ, ಮತ್ತು ಅದನ್ನು ಒಂದು ಚೂರು 1-2 ನಿಮಿಷ ಅಗ್ದು ಅದನ್ನು ಉಗ್ದು ಬಿಡಬೇಕು. ಅದನ್ನು ಮಾಡೋದ್ರಿಂದ ವಾಂತಿ ಬರದೇ ಇರೋದಕ್ಕೆ ತುಂಬ ಉಪಯೋಗ ಆಗುತ್ತದೆ. ಮತ್ತು ಕೆಲವ್ರಿಗೆ ಅಜೀರ್ಣದ ಸಮಸ್ಯೆ ಇರುತ್ತದೆ. ಆವಾಗ ಇದನ್ನು ನಾವು ಕಷಾಯ ರೂಪದಲ್ಲಿ ಮಾಡಿಕೊಂಡು ಆವಾಗವಾಗ ತಗೊಳ್ಬಹುದು. ಮತ್ತು ಮಲಬದ್ಧತೆ ಸಮಸ್ಯೆ ಇರ್ಬೋದು, ಮತ್ತು ಹೊಟ್ಟೆ ಉಬ್ಬರ ಸಮಸ್ಯೆ ಇರ್ಬೋದು. ಆವಾಗ ಇದನ್ನು ನಾವು 1 ರಿಂದ 2 ಲವಂಗವನ್ನು ಬಾಯಲ್ಲಿ ಇಟ್ಟು ನಾವು ನಿಧಾನವಾಗಿ ಜಗಿಯೋದ್ರಿಂದ ಇದರ ಸಂಪೂರ್ಣ ಗುಣವಿಶಿಷ್ಟಗಳ ಪ್ರಭಾವ ನಾವು ನಮ್ಮ ಶರೀರದ ಮೇಲೆ ನೋಡ್ಬೋದು. ಮತ್ತು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಕೂಡ ಬಳಸ್ತೀವಿ. ಅಂದರೆ ಇದು ತುಂಬ ಸುಗಂಧಿತವಾದ ಒಂದು ದ್ರವ್ಯ ಆಗಿರೋದ್ರಿಂದ ನಮ್ಮ ಆಹಾರದಲ್ಲಿ ಅವಾಗವಾಗ ಬಳಸೋದ್ರಿಂದ ತುಂಬ ರುಚಿಕರವಾದ ಒಂದು ಆಹಾರ ಆಗುತ್ತದೆ. ಮತ್ತು ಪಚನೆಯನ್ನು ಅಂದರೆ ಜೀರ್ಣಕ್ರಿಯೆಗೆ ತುಂಬ ಸಹಾಯ ಮಾಡುತ್ತದೆ. ಅದರಿಂದಾಗಿ ಅವಾಗವಾಗ ಇದನ್ನು ಬಳಸೋದು ಉತ್ತಮ. ಮತ್ತು ಇದನ್ನು BP ಮತ್ತು ಡಯಾಬಿಟಿಸ್ ಸಮಸ್ಯೆ ಇರೋರು ಕೂಡ ಬಳಸಬಹುದು. ಏಕೆಂದರೆ ಇದು ರಕ್ತ ಶುದ್ಧಿಯನ್ನು ಮಾಡುತ್ತದೆ. ರಕ್ತ ಶುದ್ಧಿ ಮಾಡೋದ್ರಿಂದ ಇದು ನಮ್ಮ ದೇಹದ ಕಾಂತಿಯನ್ನು, ಸ್ಕಿನ್ ಕಾಂತಿ ಅಂತ ಹೇಳ್ತೀವಿ, ವರ್ಣ್ಯ ಅಂತ, ಅದನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಹಲ್ಲು ನೋವು ಸಮಸ್ಯೆಯಲ್ಲಿ ಕೂಡ ಲವಂಗವನ್ನು ಪ್ರಯೋಗ ಮಾಡ್ಬೋದು. ಹೇಗೆ ಅಂದರೆ, ಅದನ್ನು 1 ರಿಂದ 2 ಲವಂಗವನ್ನು ಬಾಯಲ್ಲಿ ಇಟ್ಟು ಇಲ್ಲ ಅದನ್ನು ಪುಡಿ ಮಾಡಿ ಅದರ ಹಲ್ಲು ನೋವು ಇರೋ ಜಾಗದಲ್ಲಿ ಹಚ್ಚೋದ್ರಿಂದ ಹಲ್ಲು ನೋವು ಬೇಗ ಕಡಿಮೆ ಆಗುತ್ತದೆ. ಏಕೆಂದರೆ ಇದರಲ್ಲಿ ಇರುವ ಗುಣ ಶೂಲ ವಿನಾಶನ ಎಂದು. ಅದಕ್ಕೆ ಹಲ್ಲು ನೋವು ಸಮಸ್ಯೆಯಲ್ಲಿ ಇದನ್ನು ಬಳಸಬಹುದು. ಮತ್ತು ಗಂಟು ನೋವು ಸಮಸ್ಯೆಯಲ್ಲಿ ಕೂಡ ಇದನ್ನು ಬಳಸ್ತೀವಿ. ಬೇರೆ ಇದನ್ನು ಯಾವ ರೀತಿ ಯಾವ ರೋಗದಲ್ಲಿ ಇದನ್ನು ಬಳಸಬಹುದು ಎಂದರೆ, ಕೆಮ್ಮಿನಲ್ಲಿ ಕೂಡ ಇದನ್ನು ಬಳಸಬಹುದು. ಇದನ್ನು 1 ರಿಂದ 2 ಲವಂಗವನ್ನು ಬಾಯಲ್ಲಿ ಇಟ್ಟು ಜಗಿದು ಅಥವಾ ಅದನ್ನು ಬಿಸಿ ನೀರಲ್ಲಿ ಹಾಕಿ ಕುದಿಸಿ ಕಷಾಯ ರೂಪದಲ್ಲಿ ಮಾಡ್ಕೊಂಡು ತಗೊಳ್ಳೋದ್ರಿಂದ ಬೇಗ ನೋವು ಅಥವಾ ಕೆಮ್ಮು ಬೇಗ ಕಡಿಮೆ ಆಗುತ್ತದೆ. ಮತ್ತು ಕಫ ಆಚೆ ನೀಟಾಗಿ ಬರೋದಕ್ಕೆ ಸಹಾಯ ಮಾಡುತ್ತದೆ. ಈ ರೀತಿಯಾಗಿ ಲವಂಗವನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬಹುದು. ಲವಂಗವನ್ನು ನಾವು ಸ್ವೀಟ್ನಲ್ಲಿ ಮತ್ತು ಬೇರೆ ಪದಾರ್ಥ ಅಂದರೆ ಲೈಕ್ ಪಲಾವು, ಬಿಸಿಬೇಳೆ ಬಾತ್ನಲ್ಲೆಲ್ಲ ಉಪಯೋಗಿಸ್ತೇವೆ. ಇದು ನಮ್ಮ ಜೀರ್ಣಕ್ರಿಯೆಗೆ ಅತಿ ಹೆಚ್ಚು ಸಹಾಯ ಮಾಡುತ್ತದೆ ಮತ್ತು ಕ್ರಿಮಿಗ್ನ ಒಂದು ಗುಣವನ್ನು ಹೊಂದಿದೆ. ಬೇರೆ ಇದನ್ನು ಯಾವ ರೀತಿಯಾಗಿ ಬಳಸಬೇಕು ಎಂದರೆ, ತಲೆನೋವು ಬಂದಾಗ
ಇದನ್ನು ಪುಡಿಯನ್ನು ಮಾಡಿ ಬೇಕಾದಷ್ಟು ನೀರನ್ನು ಸೇರಿಸಿ ಅದನ್ನು ಹಣೆ ಮೇಲೆ ಹಚ್ಚೋದ್ರಿಂದ ತಲೆನೋವು ಬೇಗ ಕಡಿಮೆ ಆಗುತ್ತದೆ. ಮತ್ತು ನಮ್ಮ ಬಾಯಿಯ ದುರ್ವಾಸನೆ ಕೂಡ ಇದು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೇಗೆ ಅಂದರೆ 1-2 ಲವಂಗವನ್ನು ನಾವು ಬಾಯಲ್ಲಿ ಹಾಕಿ ನಿಧಾನವಾಗಿ ಜಗಿಯೋದ್ರಿಂದ ಬಾಯಿ ದುರ್ವಾಸನೆ ಬೇಗ ಕಡಿಮೆ ಆಗಲು ಸಹಾಯ ಮಾಡುತ್ತದೆ. ಹೃದ್ರೋಗಿಗಳು ಕೂಡ ಇದನ್ನು ಅವಾಗವಾಗ ಬಳಸೋದು ಆಹಾರದಲ್ಲಿ ತುಂಬ ಉತ್ತಮವಾದ್ದು. ಏಕೆಂದರೆ ಇದು ರಕ್ತ ಶುದ್ಧಿಯನ್ನು ಮಾಡುತ್ತದೆ ಮತ್ತು ರಕ್ತದ ಒತ್ತಡ ಸಮಸ್ಯೆ ಅಂದರೆ BP ಆಗಿರ್ಬೋದು ಮತ್ತು ಬೇರೆ ಕೊಲೆಸ್ಟ್ರಾಲ್ ಇಶ್ಯೂಸ್ ಆಗಿರ್ಬೋದು ಅದೆಲ್ಲ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನೋಡಿದ್ರಲ್ಲ, ಈ ರೀತಿಯಾಗಿ ಲವಂಗವನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸಬಹುದು. ಅದರ ಆಯುರ್ವೇದದ ಮಹತ್ವವನ್ನು ತಿಳಿದಿದ್ದೀರಾ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಮಸಾಲ ಪದಾರ್ಥ ಬಗ್ಗೆ ಅದರ ಆಯುರ್ವೇದದ ವಿಶಿಷ್ಟತೆ ಗುಣಗಳನ್ನು ತಿಳಿಸ್ತೇನೆ. ನಮಸ್ಕಾರ.